ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಮನೆಯಲ್ಲೇ ಇರಿ. ನೀವು ಮನೆಯಿಂದ ಹೊರಗೆ ಹೋಗೋದು ಮನೇಲಿ ಯಾರಿಗೂ ಇಷ್ಟ ಇಲ್ಲ. ದಯವಿಟ್ಟು ಹೋಗಬೇಡಿ ತುಳಸಿ ಅವರೇ. ಶಾರ್ವರಿ, ನೀನು ಇಷ್ಟು ಹೇಳಿದ ಮೇಲೆ ನಾನು ಮತ್ತೆ ತುಳಸಿಯವರು ಈ ಮನೆಯಿಂದ ಆಚೆ ಹೋಗಲ್ಲ. ಓಕೆನಾ? ನಾವಿಲ್ಲೇ ಇರ್ತೀವಿ. ಮಾಧವ್ ಅವರೇ, ಏನು ಹೇಳ್ತಾ ಇದ್ದೀರಾ? ಇವ್ರ ಮಾತೆಲ್ಲ ಸರಿನೇ ಅಲ್ವಾ ತುಳಸಿ ಅವರೇ? ನಿಧಿ ಮದುವೆ ಫಿಕ್ಸ್ ಆಗಿದೆ, ಇನ್ಯಾವ ವಿಘ್ನನೂ ಇಲ್ಲ. ಅಂಥದ್ರಲ್ಲಿ ನಾವು ಮನೆ ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಏನಿದೆ? ಇನ್ನು ಆ ಶಾಸ್ತ್ರ ಹೇಳಿದವನ್ ಮಾತು, ಅವನು ಮಾತು ಕಟ್ಕೊಂಡು ನಾವು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ವಿ. ಆದರೆ ಏನಾಯ್ತು ಬಾವ? ನೀವು ಇದ್ದಕ್ಕಿದ್ದಾಗೆ ನಿರ್ಧಾರನ ಬದಲಾಯಿಸಿದ್ದೀರಾ ಅಂದರೆ ನಮಗೂ ಸಂತೋಷನೇ. ಆದರೆ ಕಾರಣ ಏನು ಅಂತ ತಿಳ್ಕೊಬೋದಾ? ತಿಳ್ಕೊಳ್ಬೇಕು ಶಾರ್ವರಿ, ಖಂಡಿತ ತಿಳ್ಕೊಳ್ಬೇಕು. ಬಾರಪ್ಪ ಇಲ್ಲಿ. ಮಾತಾಡು. ನೀನು ಯಾಕೆ ನಮ್ಮನೆಗೆ ಬಂದು ಹಾಗೆಲ್ಲ ಹೇಳಿದೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು. ನಾನು ಹೇಳಿದ್ದೆಲ್ಲ ಸುಳ್ಳು. ಏನೋ ಮಾತಾಡ್ತೀಯ ನೀನು? ನೀನು ಹೇಳಿದ್ದೆಲ್ಲ ಸುಳ್ಳ? ಹಾಗಾದ್ರೆ ನಾನು ದುಡ್ಡಿಗೋಸ್ಕರ ಪ್ರತಿದಿನ ಒಂದೊಂದು ವೇಷ ಹಾಕ್ಕೊಂಡು ಮನೆಗೆ ಹೋಗಿ ಸುಳ್ಳು ಹೇಳ್ತೀವಿ. ಹಾಗೆ ನಿಮ್ಮನೆಗೂ ಬಂದೆ. ಹಾಗಾದ್ರೆ ನಮ್ಮನೆ ವಿಷಯ ಎಲ್ಲ ನಿನಗೆ ಯಾರು ಹೇಳಿದ್ದು? ನಮ್ಮನೇಲಿ ಕಂಟಕ ಆಗುತ್ತೆ, ಶುಭ ಕಾರ್ಯ ನಿಲ್ಲುತ್ತೆ, ಒಂದು ಪುಟ್ಟ ಮಗುವಿನಿಂದ ಕಂಟಕ ಆಗುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ನಿಜ ಹೇಳು. ಯಾರಾದರೂ ದುಡ್ಡು ಕೊಟ್ಟು ನಿನಗೆ ಇದನ್ನೆಲ್ಲ ಹೇಳು ಅಂತ ಹೇಳಿದ್ರಾ? ಹೇಳೋ. ಇಲ್ಲ ಸ್ವಾಮಿ, ಆ ಥರ ಏನಿಲ್ಲ. ನಾವು ಹೊಟ್ಟೆಪಾಡಿಗೋಸ್ಕರ ಈ ಥರ ಕೆಲಸಗಳು ಮಾಡ್ತೀವಿ. ಹಾಗೆ ಒಂದೊಂದು ಮನೆಗೆ ಹೋಗಿ ಒಂದೊಂದು ಸುಳ್ಳು ಹೇಳ್ತೀವಿ. ಅರ್ಧಕ್ಕರ್ಧ ಮನೆಯಲ್ಲಿ ಈ ನಾನು ಹೇಳಿದ್ಕೂ ಅಲ್ಲಿ ನಡೆಯೋದಕ್ಕೂ ಹೊಂದಾಣಿಕೆ ಆಗೋಗುತ್ತೆ. ಹಂಗೆ ನಿಮ್ಮ ಮನೆಯಲ್ಲೂ ನಡೀತಿರೋದಕ್ಕೂ ನಾನು ಹೇಳಿದ್ಕೂ ಹೊಂದಾಣಿಕೆ ಆಗೋಯ್ತು. ಏಯ್, ಎಂತ ಕಚಡ ನೋಡಿ ನೀನು. ನಿನ್ನಿಂದಾಗಿ ನಮ್ಮ ಮನೆ ಹೊಡೆದೋಗ್ತಿತ್ತಲ್ಲೋ ನಿನ್ನ. ಬಿಟ್ಬಿಡು. ಅವನು ಹೇಳ್ತಿದ್ದಾನಲ್ಲ, ಹೊಟ್ಟೆ ಪಾಡಿಗೆ ಅವ್ನು ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ. ಹೌದು ಸರ್, ಇದೊಂದ್ಸಲಿ ಕ್ಷಮಿಸ್ಬಿಡಿ. ನಾನು ಬುದ್ಧಿ ಕಲ್ತಿದ್ದೀನಿ. ಇನ್ನು ಮುಂದೆ ಈ ಥರ ಯಾವತ್ತೂ ಕೆಲಸ ಮಾಡಲ್ಲ. ಕ್ಷಮಿಸೋದ? ಇಂಥವ್ರನ್ನೆಲ್ಲ ಪೊಲೀಸಿಗೆ ಹಿಡ್ಕೊಡ್ಬೇಕು.
ಪೊಲೀಸ್ಗ ಮನೆ ವಿಷಯನೆಲ್ಲ ಪೊಲೀಸ್ ಸ್ಟೇಷನ್ ತನಕ ಯಾಕೆ ತಗೊಂಡು ಹೋಗ್ಬೇಕು ಅವಿ? ಅವನೇ ಕೇಳ್ಕೊತಿದ್ದಾನಲ್ಲ ಕ್ಷಮಿಸ್ಬಿಡಿ ಅಂತ. ಹೇಗಿದ್ರು ನಮ್ಮ ಮನೆ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ತಲ್ಲ. ಇವನಿಲ್ಲಿ ಒಂದು ಕ್ಷಣನೂ ನಿಲ್ಲೋದು ಬೇಡ. ಇವನು ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ. ಏಯ್ ತೊಳಗೋ ಆಚೆ ಅಡ್ಯೋ. ಈಗೇನು ಹೇಳ್ತೀರಾ ಅದಕ್ಕೆ? ನೀವು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಗಳೇ ಇಲ್ಲ. ಅವನು ಹೇಳ್ತಿರೋದೆಲ್ಲ ಸುಳ್ಳು. ಹೋಗಿ ಹೋಗಿ ಅವನ ಮಾತು ನಂಬ್ಕೊಂಡು ನೀವು ಮನೆ ಬಿಟ್ಟು ಹೊರಟಿದ್ರಲ್ಲ. ಅವನು ಹೇಳಿದ ಸುಳ್ಳು ಅಂತ ಆಯ್ತು. ನಿಧಿ ಮದುವೆನೂ ಫಿಕ್ಸ್ ಆಯ್ತು. ಅಮ್ಮನೇ ಅವ್ರ ಮನೆಗೆ ಹೋಗಿ ಮಾತಾಡ್ಕೊ ಬಂದಿದ್ದಾರೆ. ಈಗ ನಮ್ಮ ಮನೇಲಿ ನಿಜವಾಗ್ಲೂ ಹಬ್ಬ ಅನಿಸ್ತಿದೆ. ಅಭಿ, ಪಟಾಕಿ ತಗೋಬರೋಣ? ಖಂಡಿತ ಬ್ರೋ, ಹಬ್ಬನ ಜೋರಾಗಿ ಮಾಡೋಣ. ದೀಪಿಕಾ, ನಿನಗೂ ಖುಷಿ ಅಲ್ಲ? ಈಗ ಕಂಡ್ಬಿಡು. ಅಭಿ, ವಾವ್, ಎಷ್ಟು ಚೆನ್ನಾಗಿದೆ. ಇದು ನನಗೋಸ್ಕರನಾ? ನಿನಗೋಸ್ಕರ. ಹಬ್ಬಕ್ಕೆ ಅಂತ ನಿನಗೋಸ್ಕರ ಇದನ್ನ ತಂದಿದ್ದೆ. ಬಟ್ ಮನೇಲಿ ಏನೇನೋ ಆಗೋಯ್ತಲ್ಲ, ಹಾಗಾಗಿ ಇದನ್ನು ಕೊಡೋಕ್ಕಾಗಿರ್ಲಿಲ್ಲ. ಈಗ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರಲ್ವಾ? ಎಲ್ಲರೂ ಖುಷಿಯಾಗಿದ್ರೆ ನನ್ನ ಹೆಂಡ್ತಿನೂ ಖುಷಿಯಾಗಿರ್ಬೇಕಲ್ವಾ? ಥ್ಯಾಂಕ್ ಯು ಸೋ ಮಚ್ ಅಭಿ. ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಮನಸ್ಸು ಏನೋ ಒಂಥರ ಡಿಸ್ಟರ್ಬ್ ಆಗಿತ್ತು, ಏನೋ ಒಂಥರ ಹಿಂಸೆ ಅನ್ನಿಸ್ತಿತ್ತು. ಆದರೆ ಈಗ ತುಂಬ ಖುಷಿ ಆಗ್ತಿದೆ. ನೀನು ಯಾವಾಗಲೂ ಇದೇ ರೀತಿ ಖುಷಿಯಾಗಿರ್ಬೇಕು. ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ನಾವೆಲ್ಲರೂ ಖುಷಿಯಾಗಿದ್ರೆ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ನಿನ್ಗಿದು ಇಷ್ಟ ಆಯ್ತಲ್ವಾ? ತುಂಬ ಇಷ್ಟ ಆಯಿತು ಅಭಿ. ನಾನು ಈ ರೀತಿ ಬೇಜಾರು ಮಾಡ್ಕೊಂಡಾಗೆಲ್ಲ ನೀನು ಏನಾದರೂ ತಂದ್ಕೊಡ್ತೀಯ ಅಂದರೆ ನಾನು ಆಗಾಗ ಬೇಜಾರು ಮಾಡ್ಕೊತಾ ಇರ್ತೀನಿ. ಏಯ್, ನಾನು ಅದನ್ನು ಕೊಡ್ಸಿದ್ದು ನೀನು ಬೇಜಾರಾಗಿದ್ದೆ ಅಂತಲ್ಲ, ನಂಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ. ನೀನು ನಗ್ನಗ್ತಾ ಇರಬೇಕು, ಆಗ ಪ್ರೀತಿ ಜಾಸ್ತಿ ಆಗುತ್ತೆ. ಈ ಥರ ಗಿಫ್ಟ್ಸ್ಗಳು ಜಾಸ್ತಿ ಆಗುತ್ತೆ. ರಿಯಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.